ವೆಲ್ಕಮ್ ಟು ಡೇ 8 ಆಫ್ 2025 ಟೂರ್ ಸೀರೀಸ್. ಇವತ್ತು ಮನಾಲಿಯಿಂದ ವೆಕೇಟ್ ಮಾಡ್ತಾ ಇದ್ದೀವಿ. ಸೊ ವಿ ಆರ್ ರೆಡಿ ವಿತ್ ಆರ್ ಲಗೇಜ್ ಆ್ಯಂಡ್ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಮನಾಲಿ ಟು ಅಮೃತ್ಸರ್. ಸೊ ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡಿಬಿಟ್ಟು ನಮ್ಮ ಅಮೃತ್ಸರ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಆನ್ ದ ವೇ ಒಂದು ಟೆಂಪಲ್ ಇದೆ, ಶ್ರೀ ಮಹಾದೇವಿ ತೀರ್ಥ ವೈಷ್ಣವ್ ಮಾತ್ ಮಂದಿರ್ ಕುಲು ಅಂತ. ಕುಲು ಅಲ್ಲಿರುವಂಥ ಟೆಂಪಲ್. ಈ ಟೆಂಪಲ್ ಒಳಗಡೆ ಕ್ಯಾಮರಾ ಫೋನ್ ಅಲೋ ಇಲ್ಲ. ಬಟ್ ಈ ಟೆಂಪಲ್ ಬಗ್ಗೆ ನಿಜವಾಗ್ಲೂ ಹೇಳಬೇಕು, ಒಂದು 5 ಫ್ಲೋರ್ಸ್ ಅಷ್ಟು ಟೆಂಪಲ್ ಇದೆ. ಟೋಟಲ್ ಮೇ ಬಿ 10 ಆರ್ 15 ದೇವರು ಆ್ಯಂಡ್ ಮಂದಿರಗಳಿದೆ ಇದ್ರ ಒಳಗಡೆ. ತುಂಬ ಚೆನ್ನಾಗಿದೆ. ಒಂಥರ ಒಂದು ಫಸ್ಟ್ ಸಿಗೋ ಟೆಂಪಲ್ಗಂತೂ ನಾವು ಗುಹೆ ಥರ ಎಲ್ಲ ಇದೆ, ಅಲ್ಲಿ ಬೆಂಡಾಗಿ ಕ್ರಾಲ್ ಮಾಡ್ಕೊಂಡು ಹೋಗಬೇಕು ಅಂತ ಒಂದು ದೇವಸ್ಥಾನ ಕೂಡ ಇದೆ ಅಲ್ಲಿ. ಆ್ಯಂಡ್ ಬೇರೆ ಬೇರೆ ಮಾತಾ ಸರಸ್ವತಿ, ಲಕ್ಷ್ಮಿ ಆ ಥರ ಎಲ್ಲ ಇದೆ ನೋಡಿ. ಇದೆ ಅದು ಅಲ್ಲಿ ಗುಹೆ ಥರ ಇದೆ. ಸ್ವಲ್ಪ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ, ಇಷ್ಟೇ ಇರೋದು ಕ್ಲಿಪ್ಪು. ಆ್ಯಂಡ್ ಅಲ್ಲಿ ಟೆಂಪಲ್ ಎಲ್ಲ ನೋಡಿಬಿಟ್ಟು ನಾವು ನೆಕ್ಸ್ಟು ಅಮೃತ್ಸರ್ ಕಡೆಗೆ ಹೊರಟಿದ್ವಿ. ಇಲ್ಲಿ ಈ ಥರ ಟನಲ್ಸ್ ಕೂಡ ಇದೆ. ಇದು ಆಲ್ಮೋಸ್ಟ್ ಒಂದು ಕೇವ್, ಒರಿಜಿನಲ್ ಕೇವ್ ಥರನೇ ಅನಿಸುತ್ತೆ ಅಂತ ಒಂದು ಫೀಲ್ ಕೊಡೋ ಟನಲ್ಸ್ ಕೂಡ ಇದೆ. ಇಲ್ಲೂ ಅಗೇನ್ ಆನ್ ದ ವೇ ನಮಗೆ ಒಂದು 4-5 ಟನಲ್ಸ್ ಸಿಗುತ್ತೆ. ಇಲ್ಲಿ ನೋಡಿ ಎಲ್ಲೆಲ್ಲಿ ಯಾವ ಯಾವ ಬೆಟ್ಟದ ಮೂಲೆಯಲ್ಲಿ ಎಷ್ಟು ಹೈಟಲ್ಲಿ ಮನೆಗಳಿದೆ, ಇಲ್ಲೆಲ್ಲ ಹೇಗೆ ಹೋಗ್ತಾರೆ. ಒಂದಾ ನಡ್ಕೊಂಡು ಹೋಗಬೇಕು, ಇಲ್ಲ 2 ವೀಲರ್ ಆಪ್ಷನ್ ಇರುತ್ತೆ. ಆ್ಯಂಡ್ ಕೆಲವೊಂದು ಕಡೆ ಕಾರನ್ನು ನೋಡಿದ್ವಿ. ಹಾಗೆ ಒಂದು ಸ್ಮಾಲ್ ಐಸ್ ಕ್ರೀಮ್ ಬ್ರೇಕ್ ಕೂಡ ಆಯಿತು. ಆ್ಯಂಡ್ ನೆಕ್ಸ್ಟ್ ಮಂಜೀತ್ಸ್ ರೆಸ್ಟೋರೆಂಟಿಗೆ ಲಂಚಿಗೆ ನಿಲ್ಲಿಸಿದ್ವಿ. ಇಲ್ಲಿ ಒಂಥರ ಚೆನ್ನಾಗಿತ್ತು, ಒಳಗಡೆ ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ನಾವು ಮಾಮೂಲಿ ನಾರ್ತ್ ಇಂಡಿಯನ್ ಆರ್ಡ್ರ್ ಮಾಡಿದ್ವಿ. ಅಲ್ಲೆಲ್ಲ ನಾರ್ತ್ ಇಂಡಿಯನ್ ತಿಂದ್ರೇ ಒಳ್ಳೆಯದು. ಆ್ಯಂಡ್ ಕರ್ಡ್ ರೈಸ್ ಆಫ್ಕೋರ್ಸ್. ಸೊ ಕರ್ಡ್ ರೈಸ್ ಆರ್ಡ್ರ್ ಮಾಡಿದ್ವಿ. ಕರ್ಡ್ ಮತ್ತು ರೈಸ್ ಎರಡು ಈಕ್ವಲ್ ಕ್ವಾಂಟಿಟಿಲಿ ಬಂದುಬಿಟ್ಟಿತ್ತು. ಲಂಚ್ ಮುಗ್ದಾದ್ಮೇಲೆ ಬೇರೆ ರೆಸ್ಟೋರೆಂಟ್ಸಲ್ಲಿ ಸ್ವೀಟ್ ಸೋಂಫ್ ಕೊಡ್ತಾರಲ್ವಾ, ಇಲ್ಲಿ ಏನು ಕೊಟ್ಟಿದ್ರು ಅಂದರೆ ಕೊಬ್ಬರಿ ಮತ್ತು ಬೆಲ್ಲ ಕೊಟ್ಟಿದ್ರು. ಇದು ಒಂಥರ ಏನೋ ಅಲ್ಲಿ ಇರೋ ಕಾಂಬಿನೇಷನ್ ಅನಿಸುತ್ತೆ. ನೆಕ್ಸ್ಟ್ ಅಲ್ಲಿಂದ ಅಂತೂ ಚಳಿದು ಕತೆನೇ ಇಲ್ಲ, ಫುಲ್ ಶೆಕೆ ಸ್ಟಾರ್ಟ್ ಆಗೋಗಿತ್ತು. ಆಮೇಲೆ ನಾವು ಆನ್ ದ ವೇ ಅಮೃತ್ಸರ್ ಹೋಗ್ತಾ ಒಂದು ಟೀ ಬ್ರೇಕಿಗೆ ನಿಲ್ಲಿಸಿದ್ವಿ. ಟೀನ ಲಸ್ಸಿ ಕ್ವಾಂಟಿಟಿಯಲ್ಲಿ ಕೊಟ್ಬಿಟ್ಟಿದ್ರು, ಸಖತ್ ಹೆವಿ ಆಗಿತ್ತು ಆ ಟೀ. ಇನ್ನು ಪಂಜಾಬಲ್ಲಿ ಆಲ್ಮೋಸ್ಟ್ ವೀಟ್ದು ಖೇತ್ ಕಾಣ್ಸೋಕ್ಕೆ ಸ್ಟಾರ್ಟ್ ಆಯಿತು. ಇದು ಒಂಥರ ನೋಡೋದಕ್ಕೆ ಬ್ಯೂಟಿಫುಲ್ಲು. ಸೊ ನಾವು ಅಮೃತ್ಸರ್ ಇನ್ನೇನು ರೀಚ್ ಆಗೋಕ್ಕೆ ಬಂದ್ವಿ. ಇಲ್ಲೆಲ್ಲ ಸುತ್ತಮುತ್ತ ಸಖತ್ತು ಮದುವೆ ಹಾಲ್ಗಳು, ಎಲ್ಲನೂ ರೆಸಾರ್ಟ್ ಅಂತ ಮೆನ್ಷನ್ ಆಗಿತ್ತು. ಬಟ್ ಅಫ್ಕೋರ್ಸ್ ಅದೆಲ್ಲ ಮ್ಯಾರೇಜ್ ಹಾಲ್, ಕನ್ವೆನ್ಷನ್ ಹಾಲ್ಸ್. ಅದು ತುಂಬ ದೊಡ್ಡದು, ಒಳ್ಳೆ ಕ್ಯಾಸಲ್ ಅಂತೆ, ಮಹಲ್ ಅಂತೆ, ಡಿಫ್ರೆಂಟ್ ಡಿಸೈನ್ಸು ಆ್ಯಂಡ್ ಚೆನ್ನಾಗಿರುವಂಥ ಹಾಲ್ಗಳು ಕಾಣಿಸ್ತಾ ಇತ್ತು. ಇಲ್ಲಿ ಇನ್ನೊಂದೇನು ಅಬ್ಸರ್ವ್ ಮಾಡಿದ್ದು ಅಂದರೆ, ತುಂಬ ಮನೆಗಳ ಮೇಲೆಗಡೆ ಆ ಥರ ಹಕ್ಕಿ ಅಥವಾ ಏನೋ ಒಂದು ಸ್ಟ್ಯಾಚ್ಯೂ ಥರ ಕಾಣಿಸ್ತಾ ಇತ್ತು. ಪ್ರಾಬಬ್ಲಿ ಅದು ಈ ವಾಟರ್ ಟ್ಯಾಂಕ್ಸ್ ಇರಬಹುದಾ, ಅಥವಾ ಕೆಲವೊಂದು ಮನೆಯಲ್ಲಿ ಒಂದು ಏರೋಪ್ಲೇನ್ ಕೂಡ ನೋಡಿದೆ. ಆ್ಯಂಡ್ ಫುಟ್ಬಾಲ್ ಥರ ಶೇಪ್ಸು, ಎಷ್ಟೊಂದು ಡಿಫ್ರೆಂಟ್ ಯುನೀಕ್ ಐಟಮ್ಸ್ ಥರ ಇತ್ತು. ಆ್ಯಕ್ಚುಯಲ್ ರೀಸನ್ ನಿಜವಾಗ್ಲೂ ಗೊತ್ತಿಲ್ಲ ಏನಕ್ಕೆ ಅಂತ. ಸೊ ಫೈನಲಿ ನಾವು ಅಮೃತ್ಸರ್ ರೀಚ್ ಆದ್ವಿ. ಆ್ಯಂಡ್ ಇಲ್ಲೆಲ್ಲ ವೆಹಿಕಲ್ಸ್ ನೋಡಿ ಹೇಗಿದೆ ಅಂತ, ಚೆನ್ನಾಗಿದೆ ಅಲ್ವಾ. ಇದು ನಾವಿದ್ದಿದ್ದ ಹೋಟೆಲ್ ರೂಮ್. ಆ್ಯಂಡ್ ನಾವು ಆವಾಗ ಫ್ರೆಶ್ ಅಪ್ ಆಗಿಬಿಟ್ಟು ರಾತ್ರಿನೇ ಗೋಲ್ಡನ್ ಟೆಂಪಲ್ ಗುರುದ್ವಾರಿಗೆ ಹೊರಟಿದ್ವಿ. ಬಿಕಾಸ್ ನೈಟ್ ಲೈಟಿಂಗ್ಸ್ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೆ ರಾತ್ರಿನೇ ಹೋಗೋಣ, ವಿಸಿಟ್ ಕೊಡೋಣ ಅಂತ ರಾತ್ರಿನೇ ಹೊರಟಿದ್ವಿ. ಗುರುದ್ವಾರದಲ್ಲಿ ನಿಮಗೆ ಏನಾದರೂ ಸ್ಕಾರ್ಫ್ ಅಥವಾ ಹ್ಯಾಂಡ್ ಕರ್ಚಿಫ್ ಇಲ್ಲ ಅಂದರೆ ಅಲ್ಲೇ ಫ್ರೀಯಾಗಿ ಬಾಸ್ಕೆಟಲ್ಲಿ ಇಟ್ಟಿರ್ತಾರೆ. ಸೊ ಹ್ಯಾಂಡ್ ಕರ್ಚಿಫ್ಸ್ ಏನಿರುತ್ತೆ ಅದನ್ನು ನಮ್ಮ ಹೆಡ್ಡನ್ನು ಕವರ್ ಮಾಡ್ಕೋಬೇಕಾದ್ರಿಂದ. ಆ್ಯಂಡ್ ಇಲ್ಲಿ ಒಳಗೆ ಬಂದಮೇಲೆ ನಮಗೆ ಕಾಣಿಸಿದ್ದು ಈ ಥರ ಪ್ರೇ ಮಾಡಿಕೊಂಡು ಒಂದು ಗುಂಪು ಎಷ್ಟು ಜನ ಹೋಗ್ತಾಯಿದ್ರು. ಇದು ಒಳಗಡೆ ಇದ್ದಿದ್ದ ಕ್ರೌಡು. ಬಟ್ ತೀರಾ ಏನು ಜಾಸ್ತಿ ಟೈಮ್ ಆಗಲಿಲ್ಲ, ಒಂದು ಹಾಫ್ ಆನ್ ಅವರ್ ಅಷ್ಟೊತ್ತಿಗೆ ಒಳಗೆ ಹೋಗಿ ಆಮೇಲೆಲ್ಲ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿರೋ ಪ್ಲೇಸ್ ಅಫ್ಕೋರ್ಸ್. ಇಲ್ಲಿ ಲಂಗರ್ ಅದನ್ನು ತಿಂದ್ವಿ. ಇದು ಅಲ್ಲೇ ರಾತ್ರಿ ಊಟ ಇರುತ್ತೆ ಆ್ಯಂಡ್ ಮಧ್ಯಾಹ್ನನೂ ಊಟ ಇರುತ್ತೆ ಇಲ್ಲಿ. ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ ಈ ಥರ ಅವರು ಪ್ಲೇಟ್ಸು, ಬೌಲ್ಸು, ಸ್ಪೂನ್ಸ್ ಕೊಡ್ತಾರೆ. ಆ್ಯಂಡ್ ಡ್ರಿಂಕಿಂಗ್ ವಾಟರ್ ಕೂಡ ಅವೈಲೇಬಲ್ ಇರುತ್ತೆ. ಗೋಲ್ಡನ್ ಟೆಂಪಲ್ ಒಳಗಡೆ ಫೋನ್ ಕ್ಯಾಮರಾ ಎಲ್ಲ ಅಲೋ ಮಾಡೋದಿಲ್ಲ. ಆ್ಯಂಡ್ ಅವತ್ತಿನ ದಿನ ಇಲ್ಲಿಗೆ ಮುಗೀತು.
ನೆಕ್ಸ್ಟ್ ಡೇ ನಾವು ಬ್ರೇಕ್ಫಾಸ್ಟ್ ಮಾಡಿ ಹೊರಟಿದ್ದು ಎಲ್ಲಿಗೆ ಅಂತ ಅಂದರೆ ಜಲಿಯನ್ ವಾಲಾ ಬಾಗ್ ಕೂಡ ಈ ಗೋಲ್ಡನ್ ಟೆಂಪಲ್ ಹತ್ರನೇ ಇರೋದು. ಅಗೇನ್ ಇಲ್ಲೆಲ್ಲ ನಾವು ಅಲ್ಲಿರೋ ಆಟೋ ಮಾಡಿಕೊಂಡೇ ಹೋಗಬೇಕಾಗತ್ತೆ. ಲೋಕಲ್ ಟ್ರಾನ್ಸ್ಪೋರ್ಟ್ ಆರ್ ಪಬ್ಲಿಕ್ ವೆಹಿಕಲ್ಸ್ ಎಲ್ಲ ಅಲೋ ಇಲ್ಲ, ಓನ್ಲಿ ಆಟೋ ರಿಕ್ಷಾಸ್ ಹೋಗುತ್ತೆ. ಈ ಜಲಿಯನ್ ವಾಲಾ ಬಾಗ್ ಈಸ್ ಆಲ್ಸೋ ಫ್ರೀ ಎಂಟ್ರಿ, ಇದಕ್ಕೇನು ಟಿಕೆಟ್ ಇಲ್ಲ. ಜಲಿಯನ್ ವಾಲಾ ಬಾಗಲ್ಲಿ ಮೇನ್ಲಿ ಅಲ್ಲಿ ನಡೆದಿರೋ ಸ್ಟೋರಿ ಏನಿದೆ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಅಂತ ಇರೋದು ಪ್ಲೇಸ್ ಇದು. ಇದ್ರ ಒಳಗಡೆ 3 ಡಿಫ್ರೆಂಟ್ ಗ್ಯಾಲರೀಸ್ ಇದೆ. ಅಲ್ಲಿ ನಿಮಗೆ ವಿಷುವಲ್ಸ್ ಆ್ಯಂಡ್ ಆಡಿಯೋ ವಿಡಿಯೋಸಲ್ಲಿ ಪೋರ್ಟ್ರೇ ಮಾಡಿದ್ದಾರೆ ಏನೆಲ್ಲ ಆಗಿತ್ತು, ಹೇಗೆಲ್ಲ ಜನ ಅಲ್ಲಿ ಕಷ್ಟಪಡ್ತಾ ಇದ್ರು ಅನ್ನೋದು ವಿಷುವಲ್ಸ್ ಇದೆ ಇಲ್ಲಿ. ಇಲ್ಲಿ ಮನುಷ್ಯರನ್ನ ಹೇಗೆ ಕೂಡ್ ಹಾಕಿ ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ರು ಅದ್ರ ಬಗ್ಗೆ ಎಲ್ಲ ಇತ್ತು. ಆ್ಯಂಡ್ ರಿಯಲ್ ನಮ್ಮ ಫ್ರೀಡಮ್ ಫೈಟರ್ಸ್ ಅವರ ಸ್ಟೋರೀಸ್, ಅವರಲ್ಲಿ ಎಷ್ಟು ನರ್ಕ ಅನುಭವಿಸಿದ್ರು, ಅವ್ರು ಎಷ್ಟು ಫೈಟ್ ಮಾಡಿದ್ರು ಅದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ಇಲ್ಲಿ. ಆ್ಯಂಡ್ ರಿಯಲ್ ಗೂಸ್ ಬಂಪ್ಸ್ ಆನೆಸ್ಟ್ಲಿ. ಇದೆಲ್ಲ ಮಾರ್ಕ್ ಆಗಿರೋದೆಲ್ಲ ಬುಲೆಟ್ ಮಾರ್ಕ್ಸ್, ಅವಾಗ ಆಗಿರೋ ಅಂಥ ಬುಲೆಟ್ ಮಾರ್ಕ್ಸ್ ಎಲ್ಲ ಕಾಣಿಸ್ತಾ ಇರುತ್ತೆ ಅಲ್ಲಿ. ಈ ಥರ 3 ಲೊಕೇಶನ್ಸಲ್ಲಿ ಬುಲೆಟ್ ಮಾರ್ಕ್ಸ್ ಆಗಿರೋದನ್ನು ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಜಲಿಯನ್ ವಾಲಾ ಬಾಗ್ ನೋಡಿ ಆಚೆ ಬಂದು ಇಲ್ಲಿ ಹಾಗೆ ಒಂದು ಸ್ಮಾಲ್ ಸ್ಟ್ರೀಟ್ ಇತ್ತು, ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಬಂದಿದ್ದು ಅಲ್ಲಿನ ಪಾರ್ಟಿಷನ್ ಮ್ಯೂಸಿಯಂ. ಈ ಪಾರ್ಟಿಷನ್ ಮ್ಯೂಸಿಯಮ್ಮು ತುಂಬ ಚೆನ್ನಾಗಿದೆ. ಇಟ್ ಈಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಬಿಕಾಸ್ ಇಲ್ಲಿ ಹೇಗೆ ಪಾರ್ಟಿಷನ್ ಆಯಿತು ಇಂಡಿಯಾ ಮತ್ತು ಪಾಕಿಸ್ತಾನದ ಸ್ಟೋರಿನ ಒಂದು ಮ್ಯೂಸಿಯಂ ಒಳಗಡೆ ಫುಲ್ ಬರೆದಿದ್ದಾರೆ, ಹೇಳಿದ್ದಾರೆ. ಆ್ಯಂಡ್ ರಿಯಲ್ ಥಿಂಗ್ಸ್, ಡೈರೀಸ್, ಲೆಟರ್ಸ್, ಅವಾಗ ಏನೆಲ್ಲ ನಡೆದಿದೆ ಅದ್ರ ಬಗ್ಗೆ ಎಲ್ಲ ಇದೆ. ಇದ್ರ ಒಳಗಡೆ ಕ್ಯಾಮರಾ, ಫೋನ್ಸ್, ಫೋಟೋಸ್ ಎಲ್ಲ ಅಲೋ ಮಾಡೋದಿಲ್ಲ. ಆ್ಯಂಡ್ ಟಿಕೆಟ್ ಬಂದು 10 rupees per person ಫಾರ್ ಇಂಡಿಯನ್ಸ್ ಆಗಿದೆ. ಇದು ಒಂಥರ ಚೆನ್ನಾಗಿತ್ತು ನೋಡೋದಕ್ಕೆ ಆ್ಯಂಡ್ ತಿಳ್ಕೊಳ್ಳೋಕ್ಕೆ ಹೇಗೆಲ್ಲ ಪಾರ್ಟಿಷನ್ ಆಯಿತು, ವಾಟ್ ವಾಸ್ ದ ರೀಸನ್ ಅಂತ. ಆ್ಯಂಡ್ ಅಲ್ಲಿ ಆಚೆ ಬಂದ ತಕ್ಷಣ ಅಲ್ಲೇ ತುಂಬ ಹೋಟೆಲ್ಸ್, ಕೆಫೆಸ್ ಇದೆ. ಸೊ ನಾವು ನಮ್ಮ ಲಂಚ್ ಅಲ್ಲೇ ಮಾಡಿ ನೆಕ್ಸ್ಟ್ ನಮಗೆ ಹೋಗಬೇಕಾಗಿದ್ದ ಲೊಕೇಶನ್ ಈಸ್ ವಾಘಾ ಬಾರ್ಡರ್. ಸೊ ಅಲ್ಲಿ ನಾವು ಇನ್ನು ಟೈಮ್ ಇರಲಿಲ್ಲ, ನಮಗೆ ಬೇಗ ರೀಚ್ ಆಗಬೇಕು ಅಂತ ಹೇಳಿ ಇಲ್ಲೇ ಲಂಚ್ ಮುಗಿಸ್ಕೊಂಡು ನಮ್ಮ ಹೋಟೆಲ್ನ ವೆಕೇಟ್ ಮಾಡಿ ನಾವು ಅಲ್ಲಿಂದ ವಾಘಾ ಬಾರ್ಡರ್ ಕಡೆ ಹೊರಟ್ವಿ. ಇಲ್ಲಿ ಇಂಡಿಯಾ ಲೊಕೇಶನ್ ಇಸ್ ಆ್ಯಕ್ಚುಲಿ ಅಟಾರಿ, ಇಟ್ಸ್ ನಾಟ್ ವಾಘಾ ಅನ್ನೋದು ಪಾಕಿಸ್ತಾನವರ ಜಾಗೆ. ಈ ಒಂದು ಬಸ್ ಇದೆ, ಇದು ಗೌರ್ಮೆಂಟ್ ಆಫ್ ಪಂಜಾಬ್ ಅವ್ರದ್ದು ಬಸ್ಸು. ಸೊ ಆ ಬಸ್ಸಲ್ಲೂ ಹೋಗೋ ಒಂದು ಟ್ರಾನ್ಸ್ಪೋರ್ಟ್ ಆಪ್ಷನ್ ಅವೈಲೇಬಲ್ ಇದೆ. ಇಲ್ಲಿ ವೆರಿ ಟೈಟ್ ಸೆಕ್ಯೂರಿಟಿ ಇರುತ್ತೆ ಬಿಕಾಸ್ ಇಟ್ ಈಸ್ ಅ ಬಾರ್ಡರ್. ಇಲ್ಲಿ ನಿಮಗೆ ಪಾರ್ಕಿಂಗ್ ಮಾಡಬೇಕಾಗತ್ತೆ ವೆಹಿಕಲ್ನ. ಆ್ಯಂಡ್ ಪಾರ್ಕಿಂಗ್ ಮಾಡೋ ಹತ್ರನೇ ಈ ಪೇಂಟ್ ಮಾಡೋರು ಬಂದುಬಿಡ್ತಾರೆ. ಆ್ಯಕ್ಚುಲಿ ಆ ಪೇಂಟ್ ಹಾಕಿಸ್ಕೋಬಾರ್ದು ಬಿಕಾಸ್ ಅದು ಸ್ವೆಟ್ಟಿಗೆ ತುಂಬ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗುತ್ತೆ ಆ್ಯಂಡ್ ಡ್ರೆಸ್ಸಿಗೆಲ್ಲ ಪೇಂಟ್ ಹತ್ಕೊಳ್ಳುತ್ತೆ. ಸೊ ಅದು ಮಾಡಿಸ್ಬಾರ್ದಿತ್ತು. ಅವ್ರು ಬಂದ ತಕ್ಷಣ ಪೇಂಟ್ ಹಚ್ಬಿಡ್ತಾರೆ ಆ್ಯಂಡ್ ಜಸ್ಟ್ ಪೇಂಟ್ ಮಾಡಿರೋದಕ್ಕೆ 200 rupees ಚಾರ್ಜ್ ಮಾಡ್ತಾರೆ. ಇಲ್ಲಿ ಲೇಡೀಸ್ ಆ್ಯಂಡ್ ಜೆಂಟ್ಸಿಗೆ ಡಿಫ್ರೆಂಟ್ ಲೈನ್ಸ್ ಇದೆ. ಇಲ್ಲಿ ಇನ್ಸೈಡ್ ದ ಸೆರೆಮನಿ ಪ್ಲೇಸ್ ನಾವು ವಾಟರ್ ಬಾಟಲ್, ಸ್ನ್ಯಾಕ್ಸ್ ಎಲ್ಲ ಅಲೋ ಇದೆ. ಆ್ಯಂಡ್ ಬಿಗ್ ಲಗೇಜ್ ಬ್ಯಾಗ್ಸ್ ಮಾತ್ರ ಅಲೋ ಇಲ್ಲ. ವ್ಯಾನಿಟಿ ಬ್ಯಾಗ್ಸ್ ಆ್ಯಂಡ್ ಸ್ಮಾಲ್ ಕ್ಯಾರಿ ಬ್ಯಾಗ್ ಎಲ್ಲ ಅಲೋ ಇರುತ್ತೆ. ಸೊ ಸ್ನ್ಯಾಕ್ಸ್, ವಾಟರ್ ಬಾಟಲ್ಸ್ ಬೇಕೇ ಆಗುತ್ತೆ. ಈ ಸೆರೆಮನಿ ವಿಂಟರ್ಸಲ್ಲಿ 4:15 ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಸಮ್ಮರ್ಸಲ್ಲಿ 5:15 ಅರೌಂಡ್ ಸ್ಟಾರ್ಟ್ ಆಗುತ್ತೆ. ಸಿಕ್ಕಾಪಟ್ಟೆ ಶೆಕೆ ಅಂದರೆ ಶೆಕೆ. ಆ್ಯಂಡ್ ಅಲ್ಲಿ ಹೋಗಿಬಿಟ್ಟು ಬಿಸಿಲಲ್ಲಿ ಕುತ್ಕೋಬೇಕು. ಅರೌಂಡ್ 3:30 ರೀಚ್ ಆಗಿದ್ದೀವಿ ಆ್ಯಂಡ್ ಸಿಕ್ಕಾಪಟ್ಟೆ ಬಿಸಿಲಲ್ಲಿ ಕೂತಿದ್ದೀವಿ.
ಕಂಪ್ಲೀಟ್ ಸೆಕೆ ಅಂದರೆ ಸೆಕೆ ಆಗ್ತಿತ್ತು. ಇದು ನೋಡಿ, ಇದು ಪಾಕಿಸ್ತಾನ್ ಅವರ ಸೈಡ್, ದಟ್ ಈಸ್ ವಾಘಾ ಸೈಡ್ ಆ್ಯಂಡ್ ದಿಸ್ ಇಸ್ ಅಟಾರಿ ಸೈಡ್. ಇಲ್ಲೆಲ್ಲ ನೋಡಿ ಸ್ಲಿಪ್ಪರ್ ಎಲ್ಲ ಹಾಕೊಂಡು ಅದ್ರ ಮೇಲೆ ಕೂತಿದ್ದಾರೆ, ಅಷ್ಟು ಸೆಕೆ ಆ್ಯಂಡ್ ಬಿಸಿ ಆಗ್ತಾಯಿತ್ತು. ಬಟ್ ಏನೂ ಮಾಡೋದಕ್ಕಾಗಲ್ಲ. ಫ್ರಂಟಲ್ಲಿ ಜಾಗ ಸಿಗಬೇಕು ಅಂದರೆ ತುಂಬ ಮುಂಚೆ ಹೋಗಿ ಕೂತ್ಕೋಬೇಕು ಇದೇ ಥರ. ಆ್ಯಂಡ್ ಬಿಸೈಡ್ ಹಿಂದೆ ಎಲ್ಲ ನೀವು ನೋಡ್ಬೋದು, ಅಲ್ಲೆಲ್ಲ ನೆರಳಲ್ಲಿ ಜಾಗ ಇರುತ್ತೆ. VIP ಟಿಕೆಟ್ ಮಾಡಿದ್ರೆ ಫ್ರಂಟ್ ಆ್ಯಂಡ್ ಆ ಕಡೆ ನಿಮಗೆ ಚೇರ್ಸ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಕುತ್ಕೊಳ್ಳೋ ಅವಕಾಶನೂ ಇರುತ್ತೆ. ಈ ಬಾರ್ಡರ್ ಗೇಟು ಈ ಥರ ಎಲ್ಲ ಪೇಷಂಟ್ಸ್ನ ಆ ಕಡೆಯಿಂದ ಈ ಕಡೆ ಬರೋದಕ್ಕೆ ಅನ್ನೋದೆಲ್ಲ ಟ್ರೀಟ್ಮೆಂಟ್ಗೋಸ್ಕರ ಬರ್ತಾರಲ್ಲ, ಅವಾಗ ಈ ಥರ ಎಲ್ಲ ಗೇಟ್ಸ್ ಓಪನ್ ಆಗುತ್ತೆ. ಅಲ್ಲಿರುವಾಗ ಒಂದು ಇಂಡಿಯನ್ ಅನ್ನೋ ಫೀಲ್ ಬರೋದು, ಎನರ್ಜೆಟಿಕ್ ಆಗಿರೋದು ಒಂದು ಫೀಲೇ ಬೇರೆ. ಆ್ಯಂಡ್ ಅಲ್ಲಿ ಹಾಗೆ ನಮ್ಮನ್ನು ಚಿಯರ್ ಮಾಡಿ ಅಂತಲೂ ಎಲ್ಲಾದರೂ ಹೇಳ್ತಾನೆ ಇರ್ತಾರೆ ಅಲ್ಲಿ. ಸೊ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಲೈಫ್ ಟೈಮಲ್ಲಿ ಒನ್ಸ್ ಈ ಥರ ನೋಡಬೇಕಾಗತ್ತೆ. ನಮ್ಮ ಇಂಡಿಯಾ ಸೈಡು ತುಂಬ ಏನೇನೋ ಆಗ್ತಾ ಇರುತ್ತೆ. ಬಟ್ ಆ ಕಡೆ ಪಾಕಿಸ್ತಾನ್ ಸೈಡಲ್ಲಿ ನೋಡಿದ್ರೆ ಒಬ್ಬ ಮನುಷ್ಯ ಫ್ಲ್ಯಾಗ್ ಹಿಡ್ಕೊಂಡು ತಿರುಗ್ತಾ ಇದ್ದ, ಇದನ್ನೇ ಜಾಸ್ತಿ ನೋಡಿದ್ದು. ಪಾಕಿಸ್ತಾನ್ ಸೈಡಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಸೊ ಅಷ್ಟೊಂದು ಜನ ಇರಲಿಲ್ಲ. ಬಟ್ ಮೇ ಬಿ ಈ ಕಡೆ ಸೈಡ್ ಇರೋದ್ರಿಂದ ಒಂದು 15% ಅಷ್ಟು ಜನ ಆ ಕಡೆ ಸೈಡ್ ಕೂತಿದ್ರು ಅಷ್ಟೇ. ಸೊ ಈ ಹೋಲ್ ಸೆರೆಮನಿ ಈಸ್ ಆಲ್ ಅಬೌಟ್ ಫ್ಲ್ಯಾಗ್ ಡಿಹೋಸ್ಟಿಂಗ್. ಫ್ಲ್ಯಾಗನ್ನು ಕೆಳಗೆ ತಂದು ಅವರವರ ಪ್ಲೇಸಿಗೆ ತೊಗೊಂಡು ಹೋಗೋವಂಥ ಸೆರೆಮನಿ, ಎವ್ರಿ ಡೇ ಆಗೋವಂಥ ಸೆರೆಮನಿ. ಇದು 5:15 6 o'clock ತನಕ ನಡೆಯುವಂಥ ಸೆರೆಮನಿ. ಆ್ಯಂಡ್ ಸೆರೆಮನಿ ಮುಗಿದ ತಕ್ಷಣ ಎಲ್ಲರೂ ವೆಕೇಟ್ ಆಗಿ ಅಂತ ಹೇಳ್ತಾರೆ. ಆ್ಯಂಡ್ ಮುಂಚೆನೇ ಹೇಳಿದರು, ಇರೋ ಬರೋ ಪ್ಲ್ಯಾಸ್ಟಿಕ್ನೆಲ್ಲ ಡಸ್ಟ್ಬಿನ್ಸ್ ಇದೆ, ಡಸ್ಟ್ಬಿನ್ನಿಗೆ ಹಾಕಿ ಅಂತ. ಆದರೆ ಜನಗಳು ಹೀಗೇನೆ ಎಲ್ಲ ಬಿಸಾಕಿ ಅಲ್ಲಲ್ಲೇ ಬಿಸಾಕಿ ಹೋಗ್ತಾ ಇದ್ದಾರೆ. ಬುದ್ಧಿನೇ ಇಲ್ಲ ಅವರಿಗೆ. ಇನ್ನು ಆಚೆ ಬಂದಮೇಲೆ ಇಲ್ಲೆಲ್ಲ ನೋಡ್ತಾ ಇರೋ ಖೇತೆಲ್ಲ ಇದೆಯಲ್ಲ, ಅದೆಲ್ಲ ಇಂಡಿಯಾ ಸೈಡ್ ಅವ್ರದ್ದೇ ಅಂತೆ. ಅಲ್ಲಿಂದ ನೆಕ್ಸ್ಟ್ ಇನ್ನೂ ಒಂದು ಬಾರ್ಡರ್ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಮ್ಯೂಸಿಯಂ ಇದೆ, BSF ಅವರ ಮ್ಯೂಸಿಯಮು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಕಂಪ್ಲೀಟ್ ಇಲ್ಲೆಲ್ಲ ನಡೆಸೋದೇ ಅವರು. ಸೊ ಇಲ್ಲಿ ಈ ಮ್ಯೂಸಿಯಮ್ಗೆ 10 rupees per person ಚಾರ್ಜ್ ಆಗುತ್ತೆ. ಆ್ಯಂಡ್ ಇದು ಒಂಥರ ಚೆನ್ನಾಗಿದೆ ಮ್ಯೂಸಿಯಮ್ಮು.
ಈ ಮ್ಯೂಸಿಯಮಲ್ಲಿ ವೆರೈಟೀಸ್ ಆಫ್ ಗನ್ ಆ್ಯಂಡ್ ವರ್ಷನ್ಸ್ ಎಲ್ಲ ನೋಡೋವಂಥ ಒಂದು ಅವಕಾಶ ಸಿಕ್ತು. ಇವತ್ತಿನ ಸೆರೆಮನಿಯ ಚೀಫ್ ಗೆಸ್ಟು ಆ ಬ್ಲೂ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾರಲ್ಲ ಅವರೇ ಇದ್ದಿದ್ದು. ಎವ್ರಿ ಡೇ ಡಿಫ್ರೆಂಟ್ ಚೀಫ್ ಗೆಸ್ಟ್ ಬರ್ತಾ ಇರ್ತಾರೆ. ಇವತ್ತು ಬಂದಿದ್ದವರು ಒಬ್ಬ ಒಲಿಂಪಿಕ್ ಪ್ಲೇಯರ್ ಆಗಿದ್ದರಂತೆ. ಆ್ಯಂಡ್ ಇಲ್ಲಿ ಒಂಥರ ಡಿಜಿಟಲ್ ಫೋಟೋ ಸ್ಟುಡಿಯೋನೋ ಆಪ್ಷನ್ ಇದೆ. ಆ್ಯಂಡ್ ಇಲ್ಲೊಂದು ಸ್ಮಾಲ್ ಥಿಯೇಟರು ಇದೆ. ಇದೆಲ್ಲ ಒಂಥರ ಚೆನ್ನಾಗಿತ್ತು. ನೆಕ್ಸ್ಟು ನಾವು ಇದನ್ನೆಲ್ಲ ನೋಡಿಕೊಂಡು ಬ್ಯಾಕ್ ಟು ಅಮೃತ್ಸರ್ ಬರ್ತಾ ಇದ್ದೀವಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಅರಮನೆ ಅಲ್ಲ, ಇದೊಂದು ವಿಮೆನ್ಸ್ ಕಾಲೇಜು. ಆ್ಯಂಡ್ ಇಲ್ಲಿದು ಟ್ರಾಫಿಕ್ ರೂಲ್ಸೇ ಇಲ್ಲ. ಜನಗಳಿಗೆ ಟ್ರಾಫಿಕ್ ರೂಲ್ಸೇ ಗೊತ್ತಿಲ್ಲ. ಗ್ರೀನ್ ಕಲರ್ ಇರಬೇಕಾದ್ರೆ ವೆಹಿಕಲ್ ಸ್ಟಾಪ್ ಮಾಡ್ತಾಯಿದ್ರು, ರೆಡ್ ಕಲರ್ ಇರಬೇಕಾದ್ರೆ ಮೂವ್ ಆಗ್ತಾಯಿದ್ರು. ಯಾರಿಗೂ ಭಯನೇ ಇಲ್ಲ. ರೆಡ್ ಇರಬೇಕಾದ್ರೆ ಹಾಗೆ ಸಿಗ್ನಲ್ ಕ್ರಾಸ್ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನೀವು ನೋಡೋದು ನಮ್ಮ ಕ್ಯಾಬ್ ಡ್ರೈವರ್. ಹೇಗಿದ್ದೀರಾ? ಸೊ ಅವರು ಶಿಮ್ಲಾದವರು. ಸೊ ಅವ್ರ ಹತ್ರ ಸ್ವಲ್ಪ ಕನ್ನಡನೂ ಮಾತಾಡ್ಸಾಯಿತು. ಆ್ಯಂಡ್ ಅವ್ರು ನಮಗೆ ಅಮೃತ್ಸರ್ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿದರು. ನಮ್ಮ ಪ್ಯಾಕೇಜ್ ಫ್ರಮ್ ಶಿಮ್ಲಾ ಟು ಅಮೃತ್ಸರ್ ಇಲ್ಲಿಗೆ ಮುಗೀತು. ನಾವು AC ಬುಕ್ ಮಾಡಿದ್ವಿ. ಸೊ AC ವೇಟಿಂಗ್ ರೂಮ್ ನೋಡಿದ್ವಿ, ಅಲ್ಲಿ ವೆಯ್ಟ್ ಮಾಡಬೇಕಾಗಿತ್ತು. ನಮ್ಮ ಟ್ರೈನ್ ಇದ್ದಿದ್ದು ಟು ಡೆಲ್ಲಿ ಅರೌಂಡ್ 11:55. ಸೊ ಲೇಟ್ ನೈಟ್ ಟ್ರೈನ್ ಇದ್ದಿದ್ದು. ಅಲ್ಲಿ ಹಾಗೆ ಸ್ವಲ್ಪ ಡಿನ್ನರ್ಗೆ ಅಂತ ಅಲ್ಲಿ ಏನಿತ್ತು ಸಿಕ್ತು ಅದನ್ನು ತಿಂದ್ಕೊಂಡು ನಮ್ಮ ಟ್ರೈನಿಗೆ ವೆಯ್ಟ್ ಮಾಡ್ತಾ 2 hours ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲೇ. ಆ್ಯಂಡ್ ಫೈನಲಿ ನಮ್ಮ ಟ್ರೈನ್ 11:55 ಬಂತು. ಆ್ಯಂಡ್ ಇವತ್ತಿನ ದಿನ ಇಲ್ಲಿಗೆ ಮುಗೀತು.